ನಿಮ್ಮ ಸಮಯ, ನಿಮ್ಮ ಜ್ಞಾನವನ್ನು ತಿಳಿದಂಥವ್ರು ಹೇಳಿದಾಗ ಅದನ್ನು ತಿಳುವಳಿಸಿ ಅಳವಡಿಸ್ಕೊಳೋದಿದೆಯಲ್ಲ ಭಾಳ ಮುಖ್ಯವಾಗಿದ್ದಿದ್ದು. ಅಳವಡಿಸ್ಕೊಳೋದೇ ಭಾಳ ಮುಖ್ಯ. ಯಾಕೆಂದರೆ ನಮ್ಮಂಥರೆಲ್ಲ ಹೇಳೋದು ನೀವೆಲ್ಲ ಅಳವಡಿಸ್ಕೊಳ್ಳಿ ಅಂತ. 8 ದಿನಗಳ ಕಾಲ ಆ ಹುಡುಗ ಕಡ್ಡಿಯಂಗಿದ್ದಾನೆ. ನಾನು ನೋಡಿದೆ ಸಾಗರ್ ನೋಡಿದಾಗ. ಬಹುಶಃ ನಿಮ್ಮೆಲ್ಲರನ್ನೂ ಇಷ್ಟು ಏನಿದಾರಲ್ಲ ಇಷ್ಟು ಜನನೂ ಅವ್ರ ಜೊತೆಲಿ ಓಡಾಡಲಿಕ್ಕೆ ಅವನೊಬ್ಬನೇ ಸಾಕು. ಇಂಥ ಒಂದು ವ್ಯವಸ್ಥೆಯನ್ನು ನಿಮಗೆಲ್ಲ ಕಲ್ಪಿಸಿಕೊಟ್ಟಿದ್ದಾರೆ. ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಭಾಳ ಮುಖ್ಯವಾಗಿತ್ತು. ಇದನ್ನು ನೀವು ಎಲ್ಲಿವರೆಗೂ ಅಳವಡಿಸ್ಕೊಳಲ್ವೋ ನಿಮ್ಮನ್ನು ನೀವೇ ರಕ್ಷಿಸಲಿಕ್ಕಾಗಲ್ಲ. ನಮ್ಮ ಅನುಗಾಡಿ ವೀರೇಶಣ್ಣ ಹೇಳ್ತಾ ಇದ್ದ, ಯಾರೋ ಸಂತೋಷ್ ಜಿ ಅವರು ನಿನ್ನೆ ಬಂದಿದ್ದರು, ಹೇಳಿದರು ಅವರು, ಅಲ್ಲಿ ನಡೆದಂಥ ಅಹಿತಕರ ಘಟನೆಗಳನ್ನು ಹೇಳ್ದ. ಕರ್ನಾಟಕದ 1.5 ಪಟ್ಟಿದೆ ಅದು. ಅದರಲ್ಲಿ ಇರೋದೇ ಬರೀ 17 ಜಿಲ್ಲೆ ಇವತ್ತು. ಕಾರಣ ಯಾಕೆ? ಯಾವುದನ್ನು ಬೆಳೆಸಬಾರ್ದು, ಯಾವುದನ್ನು ಅವ್ಯವಸ್ಥೆ ಒಳಗೆ ಒಯ್ಯಬೇಕು ಅನ್ನೋ ಜನ ಇರೋದರಿಂದ ಅವರನ್ನು ಎದುರಿಸಲಿಕ್ಕೆ ನಿಮ್ಮ ಬಲಾಢ್ಯ, ನಿಮ್ಮ ಶಕ್ತಿ ಬೇಕಾಗಿದೆ ಇವಾಗ. ಅದನ್ನು ನೀವೆಲ್ಲರೂ ತೊಡಸ್ಕೊಳ್ಳಿಕ್ಕೆ ರೆಡಿ ಆಗಬೇಕಾಗಿದೆ. ಈ ವ್ಯವಸ್ಥೆ ಭಾಳ ಮುಖ್ಯವಾಗಿ ನಡಿಬೇಕಾಗಿದೆ. ಇಂಥ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಪಡ್ಕೊಂಡಿದ್ದೀರ. ನಿಮಗೆ ಇದು ಸದಾಕಾಲ ಮುಂದೆಯೂ ಸಿಗ್ತಾ ಇರುತ್ತೆ. ನಾವೆಲ್ಲರೂ ಮೊಟ್ಟ ಮೊದಲನೇದಾಗಿ ದೇಶ ಪ್ರೇಮವನ್ನು ಬೆಳೆಸ್ಕೊಳ್ಳೋಣ. ನನ್ನನ್ನಲ್ಲ, ನಮ್ಮ ಸಂಸ್ಕಾರ, ನಮ್ಮ ವ್ಯವಸ್ಥೆಯನ್ನು, ನಮ್ಮ ರೀತಿ ನೀತಿಗಳನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ನಮ್ಮ ಪ್ರಯತ್ನ ಮಾಡ್ತಾಯಿದ್ದೀವಿ ಹೊರತು ನಾವು ಯಾರಿಗೂ ಇನ್ನೊಬ್ರಿಗೆ ತೊಂದರೆ ಮಾಡಬೇಕು ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ. ಈ ವ್ಯವಸ್ಥೆಯನ್ನು ನೀವೆಲ್ಲರೂ ಸೇರ್ಕೊಂಡು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ನಿಸ್ತಾ, ಬಹುಶಃ ನಿಮ್ಮ 8 ದಿನದ ಅನುಭವದಲ್ಲಿ ನಿಮಗೆ ಅತ್ಯಮೂಲ್ಯವಾದ ಒಂದು ವಸ್ತು ಸಿಕ್ಕಿದೆ. ನೀವು ಹೇಗೆ ನಿಮ್ಮನ್ನು ರಕ್ಷಿಸ್ಬೋದು ಅನ್ನೋದು, ಇದನ್ನು ನೀವು ಸಾಧಿಸ್ತೀರ ಅಂತ ನಾನು ನಂಬ್ಕೊತ ನಾನು ಈ ಮಾತನ್ನು ಸಾಗರಿಗೆ ಭರವಸೆ ಕೊಡ್ಬೋದಾ? ನೀವೆಲ್ಲ ನಾವು ಏನು ಅವ್ರು ಕಲಿಸಿದಾರಲ್ಲ ಅವರಿಗೆಲ್ಲ ಇದನ್ನು ನಾವು ಮಾಡ್ತೀವಿ, ಪಾಲಿಸ್ತೀವಿ, ಮತ್ತು ಇದನ್ನು ಇನ್ನೂ 10 ಜನಕ್ಕೆ ಕಲಿಸ್ತೀವಿ ಅಂತ ಕೊಡ್ಬೋದಾ? ಸಾಗರ್, ನೀವು ಕಲಿಸಿರೋ ವಿದ್ಯೆಯನ್ನು ಇನ್ನೂ 10 ಜನಕ್ಕೆ ನಾವು ಒಬ್ಬೊಬ್ರಿಗೂ ಬಗ್ಗೆ ಕಲಿಸ್ಕೊಡ್ತಾರೆ ನಮ್ಮ ಮಕ್ಕಳು. ನಿಮಗೆ ನಿಜವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ವಿಚಾರಗಳು ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ತಿಳಿದಂಥವ್ರು ಅಥವಾ ತಿಳಿದೇ ಇರುವಂಥವ್ರು ಎರಡೂ ಇದ್ದೀರಾ. ಆದರೆ ತಿಳಿದಂಥವ್ರು ತಿಳಿದೇ ಇರೋರಿಗೆ ಕಲಿಸ್ಕೊಡೋದೇ ಇವತ್ತಿನ ಅವಶ್ಯಕತೆ ಇರುವಂಥ ಒಂದು ರೀತಿ ನೀತಿಗಳು. ಆ ವ್ಯವಸ್ಥೆಯನ್ನು ನೀವೆಲ್ಲ ಮಾಡ್ತೀರಾ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ, ಗುರೂಜಿಯವರ ಪಾದದಲ್ಲಿ ವಂದಿಸಿ, ಮತ್ತು ನಾವೆಲ್ಲರೂ ನಿಮ್ಮಲ್ಲಿ ಕೇಳೋದು ಅಂದರೆ ನಾನು ಕೇಳೋದು, ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೊತೀವಿ, ನಮ್ಮ ಸಂಸ್ಕಾರವನ್ನು ನಾವು ಉಳಿಸ್ಕೊತೀವಿ, ನಮ್ಮ ದೇಶವನ್ನು ನಾವು ಹಿಂದೂ ದೇಶವಾಗಿ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತು. ಜೈ ಜೈ. ನಮಸ್ತೆಗಳು ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ.